ಕೊಡ್ರಿ ರೆಸಿಪ್ಟ್ ಹಾಕೋರಿ. ರೆಸಿಪ್ಟ್ ಇಟ್ಕೊಂಡಿರೋ ಯಾರು ರೆಸಿಪ್ಟ್ ಹಾಕೋ ಅವ್ರಿಗೆ ಬುಕ್ ಯಾಕೆ ಕೊಟ್ರಿ? ರೆಸಿಪ್ಟ್ ಹಾಕಕ್ ಅವ್ರು ಯಾರು? ಇಲ್ಲ ಸರ್, ರೆಸಿಪ್ಟ್ ಹಾಕಕ್ ರೈಟ್ ಸರ್. ಅವ್ರ ನೇಮ್ ಪ್ಲೇಟ್ ಹೇಳ್ರಿ, ನೇಮ್ ಪ್ಲೇಟ್ ಹೇಳ್ರಿ, ತೋರಿಸಿ ಹಾಕೊಳ್ಳಿ. 353 ಮಾಡಿ ನಡಿ, 353 ಮಾಡಿ ನಡ್ರಿ. ನಿಮ್ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡ್ಬೇಕು. ನಿಮ್ ಇಲ್ಲ ನೀವು ಮಾಡ್ತಾ ಇಲ್ಲ. ಎಷ್ಟು ಕೊಟ್ರಿ ದುಡ್ಡು? 400 ರೂಪಾಯಿ ಕೊಟ್ರಾ? 400 ರೂಪಾಯಿ ರೆಸಿಪ್ಟ್ ಎಲ್ಲಿ ಐತೆ? ಎಲ್ಲಿ ಬರ್ದಿದ್ದೀರಾ? ಬರ್ದು ಯಾರು ಬರ್ದಿರೋದು? ಪ್ರಶ್ನೆ ಇಷ್ಟು ಹೇಳ್ರಿ. ರೆಸಿಪ್ಟ್ ಹಾಕೋದಕ್ಕೆ ಅವ್ರಿಗೆ ರೈಟ್ಸ್ ಐತಾ? ರೈಟ್ಸ್ ಅವ್ರಿಗೆ ಯಾಕೆ ಕೊಡ್ತಿದ್ರಾ? ಯಾರಿಗೆ ಕೊಟ್ಟಿದ್ದೀವಿ? ಅವ್ರಿಗೆ ಯಾಕ್ರಿ ಕೊಟ್ರಿ? ರೆಸಿಪ್ಟ್ ಹಾಕ್ತಾ ಇದ್ದವ್ರು ಯಾರು? ರೆಸಿಪ್ಟ್ ಹಾಕ್ದವ್ರು ಯಾರು? ಇಲ್ಲ ನನ್ನ ಪ್ರಶ್ನೆ ಇಷ್ಟೇ. ನಿಮಿಷ ತಡಿ, ರೆಸಿಪ್ಟ್ ಹಾಕ್ದವ್ರು ಯಾರು? ನೀವು ಹಾಕಿಲ್ಲ ರೆಸಿಪ್ಟ್ ಹಾಕಿಲ್ಲ. ರೆಸಿಪ್ಟ್ ನೀವು ಹಾಕಿಲ್ಲ, ರೆಸಿಪ್ಟ್ ಹಾಕಿರೋದು ಅವರು. ರೆಸಿಪ್ಟ್ ಹಾಕಕ್ ರೈಟ್ಸ್ ಇಲ್ಲ ಅವ್ರಿಗೆ. ಇದ್ ಮಾಡಿದೀನಿ. ಒಂದ್ ನಿಮಿಷ ಸರ್, ನಿಮ್ಮ ಹೆಸರೇನು ಹೇಳಿ? ನಿಮ್ಮ ಹೆಸರು ಉಸ್ಮಾನ್ ಸಾಹೇಬ್ರೆ ಹೇಳ್ರಿ. ಅವ್ರಿಗೆ ಪಿಸಿಗೆ ರೆಸಿಪ್ಟ್ ಹಾಕಕ್ ರೈಟ್ಸ್ ಇಲ್ಲ. ನಿಮಿಷ ತಡ್ರಿ, ನೀವು ರೆಸಿಪ್ಟ್ ಹಾಕಿದ್ ಯಾರು? ನನ್ ಪ್ರಶ್ನೆ ಇಷ್ಟೇ ಉಸ್ಮಾನ್. ನಾನು ಬಹಳ ಸ್ಪಷ್ಟವಾಗಿ ಕೇಳ್ತಿದ್ದೀನಿ, ಕನ್ನಡದಲ್ಲಿ ಕೇಳ್ತಾ ಇದ್ದೀನಿ. ರೆಸಿಪ್ಟ್ ಹಾಕಿದ್ ಯಾರು? ರೆಸಿಪ್ಟ್ ಹಾಕಿದ್ ಯಾಕೆ ಕೊಟ್ರಿ? ಅವ್ರಿಗೆ ಬರೆಯಂಗೆ ಇಲ್ಲ. ನೋಡಿ ಸ್ವಾಮಿ, ನೋಡಿ ಹೇಳ್ತೀನಿ, ಅವರು ಇದನ್ನ ಮುಟ್ಟಂಗೆ ಇಲ್ಲ. ಸರಿ, ಅವ್ರು ಯಾಕೆ ಬರ್ದ್ರು? ನೇಮ್ ಪ್ಲೇಟ್ ಹಾಕ್ರಿ, ನೇಮ್ ಪ್ಲೇಟ್ ಹಾಕ್ರಿ, ತೆಗ್ಸಿ ನೇಮ್ ಪ್ಲೇಟ್ ಹಾಕ್ಸಿ, ನೇಮ್ ಪ್ಲೇಟ್ ಹಾಕ್ರಿ, ನೇಮ್ ಪ್ಲೇಟ್ ಹಾಕಿ. ಮುರಿದೋಯ್ದ್ರೆ ಡ್ಯೂಟಿಗೆ ಯಾಕೆ ಬಂದ್ರಿ? ಮುರಿದೋಯ್ದ್ರೆ ಡ್ಯೂಟಿಗೆ ಯಾಕೆ ಬಂದ್ರಿ? ಯಾಕೆ ಮಾತಾಡಬಾರ್ದು? ಕಾನೂನು ನೀವೇ ಕೇಳಿ. ಕಾನೂನು ನಾವು ಕೇಳ್ತಾ ಇರೋದು. ಪೊಲೀಸ್ನವ್ರು ಅಷ್ಟೇ ಕಾನೂನು. ನಿಮಿಷ ಕೇಳ್ರಿ ಉಸ್ಮಾನ್ ಸಾಬ್, ಒಂದ್ ನಿಮಿಷ ಹೇಳಿದ ಅರ್ಥ ಮಾಡ್ಕೊಳ್ಳಿ. ಕಾನೂನು ಪೊಲೀಸ್ನವ್ರು ಒಬ್ಬರೇ ಪಾಲಿಸಲ್ಲ, ಸಾರ್ವಜನಿಕರು ಪಾಲಿಸ್ತಾರೆ. ಕೇಳಿ, ನೀವು ಕಾನೂನು ನಿಮ್ಮ ಒಬ್ಬರದಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯದು ಸಹ ಕಾನೂನು. ಇದು ನಿಮ್ಮನ್ನ ಕಾನೂನು ಪ್ರಶ್ನೆ ಮಾಡಿದ್ರೆ ನ್ಯೂಸೆನ್ಸ್ ಏನಂದ್ರೆ ನೀವು ಏನಂದ್ರೆ ಯಾರು? ನಾನು ನೋಡ್ತಾ ಇದ್ದೀನಿ, ತ್ರಿಪಲ್ ರೈಡಿಂಗ್ ಬಂದೇ ಇಲ್ಲ, ಬಂದಿಲ್ಲ. ಒಂದ್ ನಿಮಿಷ ನೋಡಿ ಸ್ವಾಮಿ, ಹೇಳಿ. ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ ನಾನು ಕೇಳ್ರಿ, ನಾನು ನೋಡ್ಬಿಟ್ಟೆ ನಿಮ್ಮ ಹತ್ರ ಬಂದಿದ್ದು. ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ ಕೇಳಿ. ನಿಮ್ ಬಾಡಿ ಕ್ಯಾಮ್ರಾ ಇದೆಯಾ? ಬಾಡಿ ಕ್ಯಾಮ್ರಾ ಇದೆಯಾ? ಒಂದ್ ನಿಮಿಷ ಕೇಳಕ್ಕೆ. ಬಾಡಿ ಕ್ಯಾಮ್ರಾ ಇಟ್ಕೊಂಡಿದ್ದೀರಾ? ಅವ್ರು ಟ್ರಿಪಲ್ ರೈಡಿಂಗ್ ಬಂದ್ರೆ ಪ್ರೂಫ್ ತೋರ್ಸಪ್ಪ, ಪ್ರೂಫ್ ತೋರ್ಸು. ಬಂದಿಲ್ಲ ಅಂತ ಹೇಳಿ ಪ್ರೂಫ್ ತೋರಿಸಿ. ತೋರಿಸಿ ಕೇಳಿದ್ದು ಶಿಕ್ಷೆ ಸರ್. ನನ್ನ ಪ್ರಶ್ನೆ ಇಷ್ಟೇ, ಒಂದ್ ನಿಮಿಷ. ಅವರು ಟ್ರಿಪಲ್ ರೈಡಿಂಗ್ ಬಂದಿರ ಪ್ರೂಫ್ ತೋರಿಸಿ. ನಿಮಿಷ ಇಟ್ಕೊಳ್ರಿ. ಆಯ್ತು, ನೀವು ಟ್ರಿಪಲ್ ರೈಡಿಂಗ್ ಬಂದಿರ ತೋರಿಸಿ ಪ್ರೂಫ್. ಇವ್ರು ಬಂದಿಲ್ವಾ ಟ್ರಿಪಲ್ ರೈಡಿಂಗ್? ಪ್ರೂಫ್ ತೋರಿಸಿ. ಅವ್ರು ಬಂದಿಲ್ವಾ? ಒಂದ್ ನಿಮಿಷ ಪ್ರೂಫ್ ತೋರಿಸಿ. ನೋಡ್ರಿ, ನೀವು ಪೊಲೀಸ್ನವರು ಕಾನೂನು ಅಲ್ವಾ? ನಿಮ್ ಕಾನೂನು ನಿಮ್ನೆ ಕೇಳ್ತೀನಿ. ಟ್ರಿಪಲ್ ರೈಡಿಂಗ್ ಬಂದಿಲ್ವಾ? ನನ್ನ ಪ್ರಶ್ನೆ ಇಷ್ಟೇ, ಟ್ರಿಪಲ್ ರೈಡಿಂಗ್ ಬಂದಿಲ್ವಾ? ಪ್ರೂಫ್ ತೋರಿಸಿ. ಟ್ರಿಪಲ್ ರೈಡಿಂಗ್ ಬಂದಿದಾರ? ಪ್ರೂಫ್ ತೋರಿಸಿ. ಬಂದಿದಾರ? ಅದಕ್ಕೋಸ್ಕರನೇ ಅಲ್ವಾ ಸರ್ ಪ್ರೂಫ್ಗೋಸ್ಕರ ಬಾಡಿ ಕ್ಯಾಮ್ರಾ ಕೊಟ್ಟಿರೋದು. ಬಾಡಿ ಕ್ಯಾಮ್ರಾ ಕೊಟ್ಟಿರೋದು ನಮ್ಗೆ ಇಶ್ಯೂ ಆಗಿಲ್ಲ. ಒಂದ್ ನಿಮಿಷ, ನಮ್ಗೆ ಇಶ್ಯೂ ಆಗಿಲ್ಲ ಅಂತ ಇಶ್ಯೂ ಮಾಡ್ಕೊಂಬಂದು ಡ್ಯೂಟಿ ಮಾಡಿ. ಇಶ್ಯೂ ಮಾಡ್ಕೊಂಬಂದು ಡ್ಯೂಟಿ ಮಾಡಿ. ದುಡ್ಡು ವಾಪಸ್ ಕೊಡಿ ಅವ್ರಿಗೆ. ನೀವು ರೆಸಿಪ್ಟ್ ಹಾಕಂಗಿಲ್ಲ. ಡೋಂಟ್ ಹ್ಯಾವ್ ರೈಟ್ಸ್. ಅವ್ರಿಗೆ ರೈಟ್ಸ್ ಇಲ್ಲ, ರೆಸಿಪ್ಟ್ ಹಾಕಕ್ ರೈಟ್ಸ್ ಇಲ್ಲ. ರೈಟ್ಸ್ ಇಲ್ಲ. ಯಾರು ಹಾಕಿ ಮಾತಾಡಿ, ಮಾತಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಒಂದೇ ಮಾತು ಹೇಳ್ತಾ ಇದ್ದೀನಿ. ನಾವು ಉಸ್ಮಾನ್ ಸಾಬ್ ಸರ್, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ವಿಡಿಯೋ ಮಾಡ್ಕೊಳ್ಳಿ. ಎಸ್ಪಿಗೆ ಕೇಳ್ತೀನಿ, ಟ್ರಿಪಲ್ ರೈಡಿಂಗ್ ಬಂದಿದ್ದಾರೆ, ಇಟ್ಕೊಂಡಿದ್ದೀನಿ. ತಪ್ಪೇನಿದೆ? ನಿನ್ ಪ್ರೂಫ್ ತೋರ್ಸಪ್ಪ, ಪ್ರೂಫ್ ತೋರ್ಸು. ಅವ್ರು ಟ್ರಿಪಲ್ ರೈಡಿಂಗ್ ಬಂದಿರೋ ಪ್ರೂಫ್ ತೋರ್ಸು. ಪ್ರೂಫ್ ತೋರ್ಸು. ಅವ್ರು ಹೇಳ್ತಾರಲ್ಲ, ಅವರೇ ಹೇಳ್ತಾರಲ್ರಿ, ಬಂದಿಲ್ಲ ಬಂದಾರ ಅಂತ ಹೇಳ್ತಾರಲ್ಲ ಸರ್. ನೀವು ನೋಡಿ, ಒಂದ್ ನಿಮಿಷ. ವ್ಯಕ್ತಿ ಹೇಳ್ಬೇಕಾದ್ರೆ ನೀವು ನ್ಯೂಸ್ ಮಾಡಿಲ್ಲ. ನಾನು ನ್ಯೂಸ್ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ. ವಾದ ಮಾಡ್ತಾ ಇದ್ದೀರಾ? ನೀವು ನ್ಯೂಸೆನ್ಸ್ ಮಾಡ್ತಾ ಇದ್ದೀರಾ? ನೀವು ನ್ಯೂಸೆನ್ಸ್ ಮಾಡ್ತಾ ಇದ್ದೀರಾ? ನ್ಯೂಸೆನ್ಸೇ ಮಾಡಿ ಮಾಡ್ತಾ ಇದ್ದಾರೆ.
ಮಾಡಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಿಜ ಹೇಳಿ. ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಭಟ್ರಳ್ಳಿ ಮಾತಾಡೋದು. ಎಸ್ ಅವರೇ, ತಿಪ್ಟೂರ್ ಕೋಡಿ ಸರ್ಕಲ್ ಅಲ್ಲಿ ನಿಮ್ಮ ಇಬ್ರು ಸ್ಟಾಫ್ ನಿಂತಿದ್ದಾರೆ. ನಿಮ್ಮ ಸ್ಟಾಫ್ ಹತ್ರ ಬಾಡಿ ಕ್ಯಾಮ್ರಾ ಇಲ್ಲ, ಮತ್ತೆ ಅವರು ಯಾರನ್ನೋ ಅವ್ರದ್ದು ನೇಮ್ ಪ್ಲೇಟ್ ನ ಪ್ರದರ್ಶನ ಮಾಡ್ತಾ ಇಲ್ಲ. ಜನರನ್ನ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಟ್ರಿಪಲ್ ರೈಡಿಂಗ್ ಬಂದಿದ್ದಾರೆ, ಹೆಲ್ಮೆಟ್ ಹಾಕಿಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ ಜನರನ್ನ ಹಿಡ್ಕೊಂಡು ರೆಸಿಪ್ಟ್ ಹಾಕ್ತಂಗೆ, ಅದು ನಿಮ್ಮ ಒಬ್ಬ PC ಅವರು ರೆಸಿಪ್ಟ್ ಹಾಕ್ತಾ ಇದ್ದಾರೆ. ಒಂದ್ ನಿಮಿಷ ಸರ್, ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಖಂಡಿತ ಕೊಡ್ತೀನಿ ಸರ್ ಅದನ್ನ. ಯಾಕೆಂದ್ರೆ ನಮ್ಮ ಒಬ್ಬ PC ಕೈಲಿ ಅವರು ರೆಸಿಪ್ಟ್ ಹಾಕಕ್ ಕೊಟ್ಟಿದ್ದಾರೆ. ಯಾರು ಇಲ್ಲ, ಏಸನೆ ಇಬ್ರು ಇರೋದು. ಐ ವಿಲ್ ಸೆಂಡ್ ಇಟ್ ನೌ. ಮಾತಾಡ್ತೀನಿ ಕೊಡಿ ಸರ್, ಕೊಡಿ ಮಾತಾಡ್ತೀನಿ. ಮಾತಾಡ, ನೀವು ಮಾತಾಡಿ. ನಿಮ್ಮ SP ಗೆ ನೀವು, ನಿಮ್ಮ ಅಧಿಕಾರಿ, ಇಲಾಖೆ ಅಧಿಕಾರಿ ನೀವು ಮಾತಾಡ್ರಿ. ಜನಸಾಮಾನ್ಯರು ಒಬ್ಬ ನೇರವಾಗಿ SP ಹತ್ರ ಮಾತಾಡ್ತಾ ಇದ್ದೀವಿ, ನೀವು ಮಾಡಿ ಸರ್. ಮಾತಾಡ್ತೀವಿ ಬಿಡಿ, ನೀವು ಕೇಳಿ ಸರ್. ನಾವು ಪಕ್ಕ ಕೆಲಸ ಮಾಡ್ಬೇಕಾದ್ರೆ ನೀವು ಅನ್ಬಿಟ್ರೆ ನೀವು ಹೇಳಿ. ಪಕ್ಕ ಕೆಲಸ ಮಾಡಿದ್ದೀವಿ ಸರ್. ನಾವ್ ಹೇಳೋ ಹೊತ್ತಿಗೆ ನಾವು ನೇಮ್ ಪ್ಲೇಟ್ ಹಾಕ್ತಾರೆ ಸರ್. ಅವ್ರ ಕತೆ ನನಗೆ ಗೊತ್ತಿಲ್ಲ ಸರ್. ನಾನು ನೋಡಿ ಸರ್, ಅಧಿಕಾರಿಯಾಗಿ ನಾನು ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ದೀನಿ. ಸರ್ ಇಲ್ಲ ಸರ್, ನಾನು ಮಾಡ್ತಿಲ್ವಾ? ನೀವು ಹೇಳ್ತೀನಿ ಕೇಳಿ. ಈ ರೆಸಿಪ್ಟ್ ಅವ್ರಿಗೆ ಕೊಟ್ಟಿ ಸರ್. ಟ್ರಿಪಲ್ ರೈಡಿಂಗ್ ಸರ್, ನಾನು ಹಿಡಿತಾ ಇಬ್ರು ಸರ್. ರೆಸಿಪ್ಟ್ ಇಬ್ರು ಸರ್. ನಾನು ಹೇಳ್ತೀನಿ, ನಾನು ಹಾಕ್ತಿದ್ದೀನಿ. ಬಾಡಿ ಕ್ಯಾಮ್ರಾ ಅಲ್ಲ ಸರ್, ಬಾಡಿ ಕ್ಯಾಮ್ರಾ ನಂದಲ್ಲ ಸರ್. ಕೆಲಸ ಮಾಡಿ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಮಾತಾಡ್ತೀವಿ ಇಬ್ರು ಏಸೈಗಳೇ ಸರ್. ನಿಮ್ ಪ್ರಾಮಾಣಿಕ ಈಗ ನೇಮ್ ಪ್ಲೇಟ್ ಹೊರತು ಯಾಕೆ ಸರ್ ಇಲ್ಲಿ ಯಾಕಿದು ನಿಮ್ಗೆ? ನಾವು ಹಾಕಿದ್ವಲ್ಲ ಸರ್, ಬಾಡಿ ಮೇಲೆ ಐತಲ್ಲ ಸರ್, ಬಾಡಿ ಮೇಲೆ ಇದೆಯಲ್ಲ. ನಾನು ಹಾಕ್ತಾ ಇರೋ ಅಧಿಕಾರಿ ಇದೆಯಲ್ಲ. ಯಾರಿದ್ದಾರೆ? ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಯಾರು ನಮ್ಮ ಪ್ರಶ್ನೆ ಮಾಡಲ್ಲ, ಮಾಡ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ನಾನು ಪ್ರಾಮಾಣಿಕ ಮಾಡಿಲ್ಲ ಅಂತಂದ್ರೆ, ನಾನು ಮಾಡಿಲ್ಲ ಅಂತಂದ್ರೆ ಆ ತಾಯಿ ಪ್ರಮಾಣ ಮಾಡ್ತೀನಿ. ನೀವು ಮಾಡಿ ಸರ್. ನೀವು ವಾದ ಮಾಡ್ತಾ ಇದ್ದೀರಾ. ವಾದ ಮಾಡ್ತೀರಿ ನೀವು. 400 ರೂಪಾಯಿ ಇಸ್ಕೊಂಡ್ರೆ ಯಾರು ಸರ್? ಯಾಕೆ ಸರ್ ಆಗ್ತಿಲ್ಲ? ನೋಡಿ ಸರ್, ಆ ಕೆಲಸ ನಾವು ಮಾಡಿಲ್ಲ. ಮಾಡಿಲ್ಲ. ಹ್ಞೂ ಸರ್, ಬರ್ಸಿದೀವಿ ಸರ್, ಬರ್ಸಿದ್ದೀನಿ. ಏನ್ ಸರ್? ಸರ್ ಪೆಟ್ರೋಲ್ ರೀ, ನಾನು ಆ ಕೆಲಸ ಮಾಡಿಲ್ಲ ಸರ್. ನಾನು ಆ ಕೆಲಸ ಮಾಡಿಲ್ಲ ಸರ್. ನೋಡಿ ನೀವು ಸರ್, ಅವ್ರ ಕೈ ನಾನು ಬರ್ಸಿದ್ದೀನಿ ಸರ್. ಯಾಕ್ರಿ ಬರ್ಸ್ಬೇಕು ಸರ್? ನಾನು ಕೇಳಿ ಸರ್, ಇನ್ನೊಂದು ಗಾಡಿ ಹೋಗ್ತಿತ್ತು. ಇನ್ನೊಂದು ಗಾಡಿ ನೋಡಿ ಇದೆ. ಸರ್, ಯಾಕೆ ಸರ್ ಬರ್ಸ್ಬೇಕು? ಆಯ್ತು ಸರ್, ಅವ್ನು ತರೋದೊಳಗೆ ಈ ರೆಸಿಪ್ಟ್ ಹ್ಯಾಂಡ್ ಓವರ್ ಯಾರ ಕೈಲಿದೆ? ನನ್ನ ಕೈಲೇ ಸರ್. ನೀವು ಹ್ಯಾಂಡ್ ಓವರ್ ನೀವು ಬಿಡಿ, ಬರೀಬೇಕು ಸರ್. ಆಯ್ತು ಸರ್, ಬರಿತೀವಿ. ಅದಕ್ಕಲ್ಲ, ನೀವು ಇದನ್ನೇ ಒಂದು ಹಿಡಿದಿಲ್ಲ ಅಂತ ಹೇಳಿದ್ರೆ ನೀವು ತಪ್ಪಲ್ಲ. ನಾನೇ ಅವ್ರು ಹಿಡಿದಿಲ್ಲ ಅಂತ ಹೇಳಿದ್ದೆ. ಯಾರು? ಟ್ರಿಪಲ್ ರೈಡಿಂಗ್ ಒಪ್ಕೊಂತಾರೆ, ನೀವು ವಾದ ಮಾಡ್ತೀರಲ್ಲ ಸರ್. ನೀವು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಹೇಳಿ ನಿಮ್ಮ ಹತ್ರ ಬಾಡಿ ಕ್ಯಾಮ್ರಾ ಇರ್ತದೆ. ಆಯ್ತು ಸರ್, ನೋಡಿ ಸರ್, ನಮಗೆ ಕೊಟ್ಟರೆ ಹಾಕೊಂಡೇ ಮಾಡ್ತೀವಿ. ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ನೀವು ಹೇಳ್ಬಾರ್ದು, ಅಧಿಕಾರಿಗಳು ಹೇಳ್ಬೇಕು. ಸ್ವಾಮಿ, ನಾವು ಟ್ಯಾಕ್ಸ್ ಪೇಯರ್. ಹ್ಞೂ ಸರ್, ನಿಮಗೆ ಸಂಬಳ ಕೂಡ ನಾವೇ ಹೇಳ್ಬೇಕಾಗಿರೋದು. ಅಧಿಕಾರಿ ಅಲ್ಲ. ಅಧಿಕಾರಿ ಅಲ್ಲ ಸರ್. ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಧಿಕಾರಿ, ಯಾಕೆ ಸಾರ್ವಜನಿಕರು ಹೇಳ್ಬಾರ್ದು ನಿಮ್ಗೆ? ಸಾರ್ವಜನಿಕರು ಹೇಳಿ ಸರ್, ಹೇಳಂತದೇ ಹೇಳ್ತಾ ಇದ್ದೀನಿ. ಆಗಿರೋದೇ ಇಲ್ಲ. ಟ್ರಿಪಲ್ ರೈಡಿಂಗ್ ಇಲ್ಲ ಅಂತ ವಾದ ಇಲ್ಲ ಅಂತ ಬಾಡಿ ಹೇಳ್ತೀರಾ. ಕ್ಯಾಮ್ರಾ ಇಲ್ಲದೆ ಡ್ಯೂಟಿ ಬರ್ಕೊಡ್. ಟ್ರಿಪಲ್ ರೈಡಿಂಗ್ ಇದ್ರೇ ಇಲ್ಲ ಅಂತ ಹೇಳ್ತೀರಲ್ಲ ನೀವು. ಬಾಡಿ ಕ್ಯಾಮ್ರಾ ಇಲ್ಲ ತಾನೆ, ಡ್ಯೂಟಿ ಬರ್ಬೇಡಿ ಹೋಗಿ. ಇಲ್ಲಿ ಎಲ್ಲಿ ಹೊಡೆಯರಿಗೆಲ್ಲ ಗೊತ್ತು. ಅವರು ನಾನು ಕೇಳಿದ್ದು ಸರ್, ಅವ್ರು ಮಾಡಿದ ಆದೇಶ ಅಷ್ಟೇ. ನಿಮ್ಮ ಇಲಾಖೆಗೆ ನಿಮ್ಗೆ ಗೈಡ್ ಲೈನ್ಸ್ ಐತಾ ಇಲ್ವಾ? ಅಪ್ರಾಮಾಣಿಕವಾಗಿ ನಡೆದವರಿಗೆ ನೀವು ನೋಡಿ ಸರ್, ಪ್ರಾಮಾಣಿಕತೆಗೆ ಬಾಡಿ ಕ್ಯಾಮ್ರಾ ಹಾಕೊಂಡ್ತಾ ಇಲ್ಲ. ಯಾರಿಗೆ ಕೇಳ್ಬೇಕು ಮತ್ತೆ? ಅಲ್ಲ ಸರ್, ನೀವು ನಮ್ಗೆ ಇದ್ ಮಾಡಿ ಹೇಳ್ತಿದ್ರ. ನಾನು ನಿಮ್ಮಲ್ಲಿ ಇಷ್ಟು ಜನ ನಿಮ್ಮಲ್ಲಿ ಇದ್ ಮಾಡ್ತಾ ಇರೋದು. ಯಾರನ್ನ ಬೇರೆ ತಪ್ಪು ಮಾಡಿದ್ವಿ ಅಂತ ಹೇಳಿ ನಮ್ಗೆ ಕೊಡ್ರಿ. ಕೊಡ್ತಾ ಇದೀನಲ್ಲ, ಬಾಡಿ ಕ್ಯಾಮ್ರಾ ಹಾಕಿದ್ದೀರಿ. ಕೊಡ್ತಾ ಇದೀನಲ್ಲ ಸರ್. ಬಾಡಿ ಕ್ಯಾಮ್ರಾ ಹಾಕಿದ್ದೀರಾ? ಬಾಡಿ ಕ್ಯಾಮ್ರಾ ಹಾಕಿದ್ದೀರಾ? ನಿಮ್ಗೆ ಕೊಡ್ತಾ ಇದೀನಿ. ಬಾಡಿ ಕ್ಯಾಮ್ರಾ ಹಾಕಿದ್ಮೇಲೆ ನೀವು ಡ್ಯೂಟಿಗೆ ಹಾಕಿ ಬಂದ್ರಿ. ಆನ್ಸರ್ ಕೊಡ್ತಾ ಇದೀವಲ್ಲ. ನಿಮ್ಮ ಹತ್ರ ಮೇಲಧಿಕಾರಿಗಳಿಗೆ ಹೇಳಿ, ಇಲ್ಲ ಸ್ವಾಮಿ, ಹೈಕೋರ್ಟ್ ಮತ್ತು ಸರ್ಕಾರದ ಸುತ್ತೋಲೆ ಇದೆ, ಬಾಡಿ ಕ್ಯಾಮ್ರಾ ಇಲ್ದಲ್ಲ ನಾವು ಡ್ಯೂಟಿಗೆ ಹೋಗಲ್ಲ ಅಂತ ಹೇಳ್ರಿ ಅವ್ರಿಗೆ. ನೀವ್ಯಾಕೆ ಬರ್ತೀರಾ ಬಾಡಿ ಕ್ಯಾಮ್ರಾ ಇಲ್ದಲ್ಲ ಡ್ಯೂಟಿಗೆ? ಬಾಡಿ ಕ್ಯಾಮ್ರಾ ಅದು ಹೇಳ್ರಿ. ಇಶ್ಯೂ ಆಗಲ್ಲ, ಡ್ಯೂಟಿ ಮಾಡಕ್ಕಾಗಲ್ಲ. ಸಾಕ್ಷಿ ಕೇಳಬೇಕಾಗುತ್ತೆ. ಏನ್ ಹಾಕೊಂಡ್ರು. ಒಂದ್ ನಿಮಿಷ ಸರ್, ಈಗ ನಿಮ್ಗೆ ಪ್ರಶ್ನೆ ಕೇಳ್ತೀನಿ. ಈಗ ನೀವು ಫೈನ್ ಹಾಕ್ತೀರಾ, ಇವ್ರು ದುಡ್ಡು ಕೊಡಲ್ಲ, ಕೋರ್ಟ್ಗೆ ಹೋಗ್ತಾರೆ, ಸಾಕ್ಷಿ ಕೇಳುತ್ತೆ, ಕೋರ್ಟ್ ಸಾಕ್ಷಿ ಕೇಳ್ತಾನೆ. ನಿಮಗೆ ಬಾಡಿ ಕ್ಯಾಮ್ರಾ ಕೊಟ್ಟಿದ್ವಿ, ಆದ್ರೂ ಯಾಕೆ ಕೆಲಸ ಮಾಡಿಲ್ಲ ಅಂತ ಕೇಸ್ ಹಾಕ್ಬೇಕಂದ್ರೆ ನೋಡಿ, ದುಡ್ಡಿಸ್ಕೊಂಡು ಕಳ್ಸಿದ್ರೆ ತಪ್ಪು.
ನೋಡಿ ಸಾರ್ವಜನಿಕರಿಗೆ ಹೇಳ್ತೀನಿ ಮಿಸ್ಗೈಡ್ ಮಾಡಬೇಡಿ ಅವ್ರನ್ನ. ಸಾರ್ವಜನಿಕರ ದುಡ್ಡು ಹಂಗೆ ಬರಲ್ಲ. ಸರ್ ನಾವು ನೋಡಿ ಸರ್ ನಿಮ್ ಕರ್ತವ್ಯ ನೋಡ್ರಿ, ನಿಮ್ ಕೆಲಸ ಪ್ರಾಮಾಣಿಕವಾಗಿ ಮಾಡಿ. ನಾನು ದುಡ್ಡು ತಿಂದಿದ್ರೆ ಅದು ಅದ್ರಂತ ಹಲ್ಕ ಏನ್ ತಿಂದಂಗ ಅದು ನಾವು ಮಾಡಿಲ್ಲ ಕೆಲ್ಸ. ಮಾಡಿಲ್ಲ ನೀವ್ ಯಾಕೆ ನಮ್ಮನ್ನ ಇದ್ ಮಾಡ್ತಿದ್ದೀರಾ? ನಾವು ಅದನ್ನ ಮಾಡಿಲ್ಲ ಸರ್. ತಿಂದವ್ರು ಸತ್ತೋಗ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಮಾಡ್ತಾ ಇದೀನಿ ಕೆಲಸ. ಒನವಳ್ಳಿ ಒಬ್ಬನ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಿದ್ರು. ಸತ್ತ ಬದುಕವನ. ಸರ್ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಸರ್. ನಾನು ಡಿಪ್ಲೊಮಾ ಬಂದು ನಾನು ಪ್ರಮಾಣ ಮಾಡ್ತೀನಿ. ನಾನು ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಲಿಲ್ಲ. ನಾನು ನಿಮ್ಮ ಪ್ರಾಮಾಣಿಕತೆ ಪ್ರಶ್ನೆ ಮಾಡಲಿಲ್ಲ. ನಾನು ಪ್ರಶ್ನೆ ಮಾಡಿದ್ದೀರಲ್ಲ, ನಿಮ್ಮ ಡ್ಯೂಟಿಯನ್ನ ಕ್ಲಿಯರ್ ಆಗಿ ಮಾಡಿ ಅಂತ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ₹400 ಕೊಟ್ಟು ನಿಮ್ಗೆ ರೆಸಿಪಿ ಕೊಟ್ರ ಬರಿತಾ ಇದೀವಿ. ನಾನು ಇನ್ನು ಬಂದೇ ಇಲ್ವಲ್ಲ ಸರ್. ನಾನು ನೋಡಿ ಎಲ್ಲಾರು ಬರೋಣ ಇಲ್ಲಿ. ಅಣ್ಣ ನಿಮ್ ಗಾಡಿ ಎಲ್ಲಿತ್ತಾನ? ಅದೇ ಇದ್ದು ಹೇಳ್ರಿ. ಆ ಗಾಡಿ ಹಿಡ್ಕೊಂಡು ಬರ್ತಾ ಇದ್ದೀನಿ. ನೀವು ಹಿಡ್ಕೊಂಡು ಇಲ್ಲಿ ನಿಂತವ್ರೆ. ನಾನು ಬಂದು ನಾನು ಇನ್ನೂ ಬಂದಿದ್ದೇನೆ. ಅಷ್ಟೊತ್ತವ್ರು ಅಲ್ಲಿ ಹೋಗವ್ರೆ. ಆಯ್ತು, ನಿಮ್ಮ ಎಸ್ ಪಿಗೆ ಹೇಳ್ತೀನಿ, ಇದನ್ನೇ ಹೇಳಿ, ನೀವು ಎಕ್ಸ್ಪ್ಲನೇಷನ್ ಕೊಡಿ. ಆಯ್ತು ಬಿಡಿ ಸರ್. ನಿಮ್ಮ ಎಸ್ ಪಿಗೆ ಇದನ್ನೇ ಹೇಳ್ತೀನಿ, ಎಕ್ಸ್ಪ್ಲನೇಷನ್ ಕೊಡಿ.